ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಬಣ್ಣದ ಓಕುಳಿಯ ಹೋಳಿ ಹುಣ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ನಗರದ ಸೇಡಂ ರಸ್ತೆಯ ಬಸವೇಶ್ವರ ಆಸ್ಪತ್ರೆಯ ಎದುರುಗಡೆ ಇರುವ ವಿದ್ಯಾನಗರ ಬಡಾವಣೆಯಲ್ಲಿನ ಶ್ರೀ ಮಲ್ಲಿಕಾರ್ಜುನ ತರುಣ ಸಂಘದ 29ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಾಮದಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಸೇಡಂ ರಸ್ತೆಯ ಬಸವೇಶ್ವರ ಆಸ್ಪತ್ರೆಯ ಎದುರುಗಡೆ ಇರುವ ವಿದ್ಯಾನಗರ ಬಡಾವಣೆಯಲ್ಲಿನ ಶ್ರೀ ಮಲ್ಲಿಕಾರ್ಜುನ ತರುಣ ಸಂಘದ ವತಿಯಿಂದ ಸಂಘದ 29ನೆಯ ವಾರ್ಷಿಕೋತ್ಸವ ಹಾಗೂ ಕಾಮದಹನ ಕಾರ್ಯಕ್ರಮವು ಮಂಗಳವಾರ ದಿನಾಂಕ 3ನೇ ಮಾರ್ಚ್ 2026ರಂದು ರಾತ್ರಿ 8 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ ಜರುಗಿತು. ಹೋಳಿ ಭಾರತೀಯ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದನ್ನು ಭಾರತದ ಉದ್ದಗಲಕ್ಕೂ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಈ ಹೋಳಿ ಹಬ್ಬದಲ್ಲಿ ಕಾಮದಹನ ನಡೆಯುತ್ತದೆ. ಇದು ಕೇವಲ ಪೌರಾಣಿಕ ಕಲ್ಪನೆಯ ಕಥೆಯಾಗಿರದೆ ಮನುಷ್ಯ ತನ್ನೊಳಗೆ ಅಡಗಿಕೊಂಡಿರುವ ಜೀವ ವಿರೋಧಿಯಾದ ಕಾಮನೆಗಳನ್ನು ದಹಿಸಿ ಶಿವ ಸಂವೇದನೆಗಳನ್ನು ಆವಾಹಿಸಿಕೊಳ್ಳುವ ಸಂಕೇತವಾಗಿದೆ. ಇವೆಲ್ಲದರ ಸಂಕೇತದ ಆಚರಣೆಯೇ ಕಾಮದಹನ ಕಾರ್ಯಕ್ರಮ. ಈ ಕಾಮದಹನ ಕಾರ್ಯಕ್ರಮದಲ್ಲಿ ಕಾಮದೇವನ ಸುಡಿ ಸುಡಿ ದುರಾಶೆ ಭಾವ ಬಿಡಿ ಬಿಡಿ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಲು ಕಲಬುರಗಿಯ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಆಗಮಿಸಿದ್ದರು. ಹೋಳಿ ಹುಣ್ಣಿಮೆಯ ಗಾಯನ ಸಂಭ್ರಮ ನಡೆಸಿಕೊಡಲು ಕಲಬುರಗಿಯ ಜಗತ್ನ ಬಯಲಾಟ ಕಲಾವಿದರಾದ ಅಶೋಕ ಕಾಳೆ ಆಗಮಿಸಿದ್ದರು. ಪೋತರಾಜ ಕುಣಿತಕ್ಕಾಗಿ ಕುಸನೂರಿನ ಜಾನಪದ ಕಲಾವಿದರಾದ ವಿಶ್ವನಾಥ ತೋಟ್ನಳ್ಳಿ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ವಿದ್ಯಾನಗರ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾದ ಮಲ್ಲಿನಾಥ ದೇಶಮುಖ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಮಲ್ಲಿಕಾರ್ಜುನ ತರುಣ ಸಂಘದ ಅಧ್ಯಕ್ಷರಾದ ಶಿವರಾಜ್ ಅಂಡಗಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವೀರೇಶ ನಾಗಶೆಟ್ಟಿ, ಕಾರ್ಯದರ್ಶಿಗಳಾದ ಕರಣ್ ಅಂದೋಲಾ, ಸಂಚಾಲಕರಾದ ಗುರುರಾಜ್ ಮುಗುಳಿ, ಸಂಜು ತಂಬಾಕೆ, ಶಿವರಾಜ್ ಕೋಳ್ಕೂರ್, ಸಂಗಮೇಶ್ ಹೆಬ್ಬಾಳ್, ಮಹದೇವ್ ತಂಬಾಕೆ, ಅಮಿತ್ ಸಿಕೇತ್, ಶಿವರಾಜ್ ಮಾಡ್ಯಾಳ್, ಸುನಿಲ್ ಮುತ್ತಾ, ಶ್ರೀವತ್ಸ ಸಂಗೊಳಗಿ, ಧರ್ಮರಾಜ್ ಹೆಬ್ಬಾಳ್, ಸಂತೋಷ್ ನಿಂಬೂರ್, ಲಿಂಗರಾಜ್ ಕಾಳೆ, ಬಸವರಾಜ್ ಕೋಳ್ಕೂರ್, ಅನಿಲ್ ನಾಗೂರ್, ಸಿದ್ದರಾಮ್ ದಂಡೋತಿ, ಗುರು ಮಂಠಾಳೆ, ಶಶಿಧರ್ ಪ್ಯಾಟಿ, ನಾಗರಾಜ್ ಮುಗಳಿ ಸೇರಿದಂತೆ ಬಡಾವಣೆಯ ಅನೇಕ ಜನ ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಇದು ಕೊನೆಯದು, ಈ ಹುಣ್ಣಿಮೆನೇ ಕೊನೆಯದು. ಮುಂದೆ ಬರೋದು ಯುಗಾದಿ, ಅಮಾವಾಸ್ಯೆ, ಹೊಸ ವರ್ಷ ಪ್ರಾರಂಭ ಯುಗಾದಿಯಿಂದ. ಈ ಪ್ರಾರಂಭದ ವರ್ಷದಲ್ಲಿ ಈ ಹೋಳಿ ಹುಣ್ಣಿಮೆ ಕೊನೆಯ ಹಬ್ಬವಾಗಿ ಬರ್ತಾ ಇದೆ. ಅದು ಎಂಥ ಹಬ್ಬ? ನಮ್ಮ ಶೆಟ್ಟಿಯವ್ರ ಮ್ಯಾಲಿನ ಮೇಲೆ ಹೊಯ್ಕೇಳ್ರಿ ಅಂತ ಹೇಳ್ತಾ ಇದ್ರು. ಬಾಯಿ ಬಡ್ಕೊಳ್ಳೋದು ಭಾಳ ಸೂಕ್ಷ್ಮ ಅರ್ಥದಲ್ಲಿ ಹೇಳ್ಬೇಕಾದ್ರೆ ಬಾಯಿ ಬಡ್ಕೊಳ್ಳೋದು ಅನ್ನುವಂಥದ್ದು. ಅದಕ್ಕೆ ಬೀಚಿಯವರು ತಮ್ಮ ಪುಸ್ತಕದಲ್ಲಿ ಇದನ್ನೇ ಬರೆದಿದ್ದಾರೆ, ಗಂಡಸರ ಹಬ್ಬ ಈ ಹೋಳಿ ಹುಣ್ಣಿಮೆ ಒಂದೇ. ಯಾಕಂತಂದ್ರೆ ಇಡೀ ವರ್ಷ ದುಡ್ದು ಮನೆಗೆ ತಂದಾಕಿ ಕೊನೆಗೆ ಅವನಿಗೆ ಇದು ಒಂದೇ ಬಾಯಿ ಬಡ್ಕೊಳ್ಳೋದು ಒಂದೇ ಉಳಿತದ. ಅದಕ್ಕೆ ಗಂಡಸರಿಗೆ ಇದು ಒಂದೇ ಹಬ್ಬ ಅನ್ನುವಂಥ ಮಾತನ್ನ ಬೀಚಿಯವರು ಹೇಳೋದು. ಏನೇ ಹೇಳಿ, ಆದರೆ ಇದರ ಉದ್ದೇಶ ಏನು? ಸಂಕೇತ ನಮ್ಮ ಹಿರಿಯರು ಭಾಳ ಇದು ಕಾಮನ ಹಬ್ಬ ಇದು ಇವತ್ತಿಂದ ಅಲ್ಲ. ಇದು ನಮ್ಮಲ್ಲಿ ಅಷ್ಟಾದಶ ಪುರಾಣ 18 ಪುರಾಣಗಳು ಅಂತಿವೆ. 18 ಪುರಾಣಗಳ 5 ಪುರಾಣಗಳಲ್ಲಿ ಕಾಮದ ಕಥೆ ಬರ್ತಾ ಇದೆ. 5 ಪುರಾಣಗಳಲ್ಲಿ ಅಂದ್ರೆ ಎಷ್ಟು ಮಹತ್ವಪೂರ್ಣವಾದದ್ದು. ಬರೀ ಬಾಯಿ ಬಡ್ಕೊಳ್ಳೋದು ಅಷ್ಟೇ ಅಲ್ಲ. ಇವ್ರು ಹೇಳ್ದಂಗೆ, ಶಿವರಾಜ್ ಹೇಳ್ದಂಗೆ ಗಾಡಿ ಸೈಲೆನ್ಸ್ ತೆಗೆದು ಓಡಿಸೋದಲ್ಲ, ಇನ್ನೊಬ್ಬರಿಗೆ ಬಣ್ಣ ಹಾಕಿ ಜಗಳ ತೆಗೆದು ಮಾಡುವಂಥ ಜಗಳ ಗಂಟ ಇದೂ ಅಲ್ಲ, ಯಾವುದೂ ಅಲ್ಲ ಇದು. ಅವ್ರಿಗೆ ಬಟ್ಟೆ ಕೇಳಿದ್ರು ಅಲ್ಲ, ನಾವು ಎಲ್ಲ ಸಂಪ್ರದಾಯಗಳನ್ನು ಹಿರಿಯ ಆಚರಣೆಗಳನ್ನು ವಿಕಾರ ಮಾಡಿಬಿಟ್ಟಿವಿ. ಇದೇ ಮಿನಿಟ್ದಾಗ ರೋಡೇ ಮಾಯ ಆತಾವಂತ ಇಷ್ಟೊತ್ತನ ನಡೆದಿರ್ತಕ್ಕಂಥ ಉಪನ್ಯಾಸ. ಯಾಕಂದರೆ ಹೇಳೋ ಜನ ಭಾಳ ಆಗೇವಿ, ನಡೆಯುವ ನೈತಿಕತೆ ಕಡಿಮೆ ಆಗೈತಿ. ಒಬ್ಬ ಮದುವೆ ಬೋರ್ಡ್ ಹಾಕಿದ್ದ, ಮದುವೆ 2 ಬೋರ್ಡ್
ಯಾರು ಕುಡಿತೀರಿ ಈ ನಮ್ಮ ಮದುವೆಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದ. ಡ್ರಿಂಕ್ಸ್ ಮಾಡಿ ಯಾರು ಬರ್ತಿರಲ್ಲ ಈ ಮದುವೆಗೆ ಯಾರೂ ಬರಬೇಕಾಗಿಲ್ಲ ಅಂಥೇಳಿ ಬೋರ್ಡ್ ಹಾಕ್ಯಾನ. ಮದುಮಗನೇ ಬಂದಿಲ್ಲ, ಅವ್ರದೇ ಪೂರ ಅವ್ರದೇ ಇದು ಇಲ್ಲ. ಆ ರೀತಿ ಇರ್ತಕ್ಕಂಥ ಈ ಮನುಷ್ಯರು, ಅದಕ್ಕೆ ಸರ್ ಹೇಳ್ದಂಗೆ ರೀ, ಭಾರತ ದೇಶದಾಗ 140 ಕೋಟಿ ಜನಸಂಖ್ಯೆ ಅಂತ್ರಿ. ಇದ್ರಾಗ ಕೇವಲ 40 ಕೋಟಿ ಮಾತ್ರ ಮಾನವೀಯತೆ ಇದ್ದವ್ರು ಅದಾರಂತ್ರಿ. ಇನ್ನು 100 ಕೋಟಿ ದಿಕ್ಕು ತಪ್ಪಾಗ್ಯದವು. ಕುರ್ಕೋಟೆ ಬ್ರಿಡ್ಜ್ನಾಗ ಹೋಗಿ ಬಸ್ ಬಿದ್ದದ್ರಿ. ನಾವು ಹೊರಗೆ ಬರ್ಬೇಕು, ನೀವು ಹೊರಗೆ ಬರ್ಬೇಕಂತ ಬಡದಾಡಕತ್ತಾರ. ಅಂಥರದಾಗ ಒಬ್ಬ ಕಂಡಕ್ಟ್ರ್ ಎಲ್ಲಿ ನಾನು ಹುಡುಕ್ಲಕತ್ತಾನ. ಕಂಡಕ್ಟರ್ ತೊಗೊಂಡು ಏನು ಮಾಡ್ತೇಲೆ, ಅದೇ 5 ರೂಪಾಯಿ ಬರೋದಾನೆ ಟಿಕೆಟ್ ಮೇಲೆ. ಸಾಯೋದು ಉಳಿಯೋದು ಮುಖ್ಯ, ಇದು 5 ರೂಪಾಯಿ. ಇಂಥವ್ರಿಗೆ ಏನು ಅನ್ಬೇಕಂದ್ರೆ ತೇ ಮರ್ತ್ಯ ಲೋಕ ಭುವಿ ಭಾರ ಭೂತಃ. ಯಾಕೆಂದರೆ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರು ಹೇಳಿದ ಮಾತುಗಳು ನಮ್ಮ ನೆನಪಿಗೆ ಬರ್ತವೆ. ಯಾಕಂದರೆ ಅವರು ನಾವೆಲ್ಲ ಸಂಗಮೇಶ್ವರ ಕಾಲನಿಯಲ್ಲಿ ಅವ್ರು NUA ಪ್ರಿನ್ಸಿಪಲ್ರಾಗಿದ್ದರು. ತುಂಬ ವರ್ಷಗಳಿಂದ ನನಗೆ ಪರಿಚಯರಾಗಿದ್ದಾರೆ. ಅದಕ್ಕೆ ಅವರ ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ನಮಗೆ ಕಡಿಮೆ. ಸ್ವಾಮಿರಾವ್ ಸರ್ ಅವರು ಸ್ವಾಮಿರವ್ರಕ್ಕಿಂತಲೂ ರಾಯರೇ ಬಂದಿದ್ದು ನಮಗೆ ಉಪದೇಶ ಮಾಡಿದಾರೆ ಅಂತ ಅನ್ನಿಸ್ತದೆ. ಪೂಜಾಯ ರಾಘವೇಂದ್ರಾಯ ಸುತ್ತ ಧರ್ಮ ರಥಾಯಿಸಿ ಭಜತಾಮ ಕಲ್ಪವೃಕ್ಷೆ ಸಂತ ಮಾತುಗಳನ್ನು ನಮ್ಮೆಲ್ಲರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಇವತ್ತು ಕಾಮಧನಿ ಇದ್ದರೂ ಸಹಿತ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಈ ಒಳ್ಳೆಯ ಮಾತುಗಳಲ್ಲಿ ಎಲ್ಲರೂ ನಾವು ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಂಡು ನಮ್ಮ ಈ ಹೋಳಿ ಹಬ್ಬದ ನಿಮಿತ್ತ ನಿಮಗೆಲ್ಲ ಬಂದಿದ್ದ ಸಲುವಾಗಿ ನಾನು ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನ್ನಿಸ್ತಾ ಇದೆ. ತಮಗೆಲ್ಲರಿಗೂ ಇನ್ನೊಮ್ಮೆ ನನ್ನ ನಮಸ್ಕಾರ ಹೇಳಿ ಕಲಬುರಗಿ ನಗರದ ಗಣೇಶನಗರ ಬಡಾವಣೆಯಲ್ಲಿ ಹೋಳಿ ಹುಣ್ಣಿಮೆಯ ಅಂಗವಾಗಿ ಕಾಮದಹನವನ್ನ ಮಾಡಲಾಯಿತು. ಮಾರನೇ ದಿನ ಇಂದು ಮಹಿಳೆಯರು ಮತ್ತು ಮಕ್ಕಳು ಪರಸ್ಪರ ಬಣ್ಣವನ್ನ ಹಚ್ಚಿಕೊಳ್ಳುವ ಮೂಲಕ ಸಡಗರ ಸಂಭ್ರಮದಿಂದ ಹೋಳಿ ಹುಣ್ಣಿಮೆ ಹಬ್ಬವನ್ನ ಸಂಭ್ರಮಿಸಿದರು. ಕಲಬುರಗಿ ನಗರದ ಗಣೇಶನಗರ ಬಡಾವಣೆಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಹುಣ್ಣಿಮೆಯೆಂದು ಕಾಮದಹನ ಮಾಡಲಾಯಿತು. ಮಾರನೆಯ ದಿನ ಬಡಾವಣೆಯ ಮಕ್ಕಳು ಹಾಗೂ ಮಹಿಳೆಯರು ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸಿದರು. ಎಲ್ಲರ ಜೊತೆಗೂಡಿ ನೃತ್ಯ ಮಾಡುವ ಮೂಲಕ ಬಣ್ಣದ ಓಕುಳಿಯ ಆನಂದವನ್ನ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯವರಾದ ಮೀನಾಕ್ಷಿ ಜಾಲವಾದಿ, ಶೋಭಾ ಕುಲಕರ್ಣಿ, ಅರುಣಾ ಪಾಟೀಲ್, ನಿರ್ಮಲಾ ಹಿರೇಮಠ್, ಮಹಾದೇವಿ, ಪೂಜಾ, ಶ್ರುತಿ, ರಂಜಿತಾ, ರಿತೇಶ್ ಜಾಲವಾದಿ, ತ್ರಿಷಿಕಾ ಕುಲಕರ್ಣಿ, ಶ್ರದ್ಧಾ ಕುಲಕರ್ಣಿ, ಅದ್ವಿತ್ ಸೇರಿದಂತೆ ಇನ್ನು ಅನೇಕ ಜನ ಹಿರಿಯರು ಮತ್ತು ಮಕ್ಕಳು ಈ ಹೋಳಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳು ಒಬ್ಬರಿಗೊಬ್ಬರು ಬಣ್ಣ ಎರಚಿಕೊಂಡು ಹೋಳಿ ಆಡುವ ಆಟ ನೋಡಿ ಹಿರಿಯರು ಆನಂದಿಸಿದರು. ಬಡಾವಣೆಯ ಮಕ್ಕಳು ಹಾಗೂ ಇತರರು ಬಣ್ಣ ಎರಚಿಕೊಂಡು ನೃತ್ಯಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು.
ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರದ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಇರುವ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಮಾಧ್ಯಮ ಮಿತ್ರರು ಸಡಗರ ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಿದರು. ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಇರುವ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಮಾಧ್ಯಮ ಮಿತ್ರರು ಸಡಗರ ಸಂಭ್ರಮದಿಂದ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಂಡು ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ಪ್ರಭಾಕರ್ ಜೋಶಿ, ವಿಜಯವಾಣಿ ಪತ್ರಿಕೆಯ ಛಾಯಾಗ್ರಾಹಕರಾದ ರಾಜ್ಕುಮಾರ್ ಉದನೂರ್, ಎಂಎಸ್ ಪಾಟೀಲ್ ನರಿಬೋಳ್, ಟಿವಿ9 ಕಲಬುರಗಿಯ ಛಾಯಾಗ್ರಾಹಕರಾದ ವಿಜಯ್ ಕುಮಾರ್ ವಾರದ್, ರಾಜು ಕೋಬಾಳ್, ಪಬ್ಲಿಕ್ ಟಿವಿಯ ವರದಿಗಾರರಾದ ಪ್ರವೀಣ್ ರೆಡ್ಡಿ, ಶ್ರೀಕಾಂತ್ ಬಿರಾಳ್, ಮಂಜುನಾಥ್ ಜಮಾದಾರ್, ಮಹೇಶ್ ಚೌಕಿಮಠ್, ಪುಂಡಲಿಕ್ ಸೇರಿದಂತೆ ಇತರೆ ಅನೇಕ ಜನ ಮಾಧ್ಯಮ ಮಿತ್ರರು ಪಾಲ್ಗೊಂಡಿದ್ದರು. ಸಮಸ್ತ ಭಾರತೀಯರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಬಣ್ಣ ನಮ್ಮ ಬದುಕಿನ ಕನಸುಗಳು. ಒಳಗಣ್ಣು ಇರಲಾರ್ದವರಿಗೆ ಬಣ್ಣಗಳು ಸಿಗೋದಿಲ್ಲ. ಬಣ್ಣಗಳೇ ಬದುಕು, ಬಣ್ಣಗಳೇ ಎದಕು, ಬಣ್ಣಗಳಿಂದಲೇ ಬದುಕು. ನಿಸರ್ಗದಲ್ಲೇ ಬಣ್ಣಗಳು ಇರೋದ್ರಿಂದ ನಾವು ಬಣ್ಣದ ಹಬ್ಬವನ್ನ ಖುಷಿಯಿಂದ ಆಚರಣೆ ಮಾಡ್ತಿದ್ದೀವಿ. ಮತ್ತು ಸಮಸ್ತ ಕನ್ನಡಿಗರಿಗೆ ಮಾಧ್ಯಮ ಲೋಕದ ಪರವಾಗಿ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ. ಕಲಬುರಗಿ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಪ್ರಾಂಗಣದಲ್ಲಿ ಇಂದು ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ನೇತೃತ್ವದಲ್ಲಿ ಹೋಳಿ ಹಬ್ಬವನ್ನ ಆಚರಿಸಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಾಂಗಣದಲ್ಲಿ ಹೋಳಿ ಹಬ್ಬವನ್ನ ಆಚರಿಸಲಾಯಿತು. ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಸಿದ್ದು ಪಾಟೀಲ್, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಿವಶರಣಪ್ಪ ಭೋಸನೂರ್, ಸಿಬ್ಬಂದಿಗಳಾದ FW ಡಾಕ್ಟರ್ ವಿನೋದ್, ಜಿಲ್ಲಾ ಇ ಸಂಜೀವಿನಿ ಸಲಹೆಗಾರರಾದ ಸಂಜುಕುಮಾರ್ ಡಾಂಗೆ, ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಾದ ರವೀಂದ್ರ ಠಾಕೂರ್, ಲಸಿಕಾ ಮೇಲ್ವಿಚಾರಕರಾದ ಅಶೋಕ್ ನೀಲೂರ್, ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾದ ಸಿದ್ದು ಪಾಟೀಲ್ ಮೋಘಾ, ಡಿಇಒ ರಾಜೇಶ್ವರಿ ಗುಡಜಿ, ಗಾಯತ್ರಿ, ಸುಮಾ, ಆರ್ಸಿಎಚ್ FW ವಿಭಾಗದ ಸಿಬ್ಬಂದಿಗಳು ಪರಸ್ಪರ ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಸಂಭ್ರಮಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva,
where ancient wisdom meets modern wellness. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಅಧ್ಯಕ್ಷರಾದ ಬಸವರಾಜ್ ಮಾಲಿಪಾಟೀಲ್ ಅವರ ನೇತೃತ್ವದಲ್ಲಿ ಹೋಳಿ ಹಬ್ಬವನ್ನ ಆಚರಿಸಲಾಯಿತು. ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ಚಿರಾಯು ಆಸ್ಪತ್ರೆಯ ಎದುರುಗಡೆ ಇರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ಕಚೇರಿಯ ಪ್ರಾಂಗಣದಲ್ಲಿ ಅಧ್ಯಕ್ಷರಾದ ಬಸವರಾಜ್ ಮಾಲಿಪಾಟೀಲ್ ಮತ್ತು ಬಸವರಾಜ್ ಒಡೆಯರ್ ಇವರ ನೇತೃತ್ವದಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಕುಮಾರ್ ಎಸ್ಕೆ ಮತ್ತು ನಾಗರಾಜ್ ಸಾಗರ್, ಗುರು ಸಾಗರ್, ಶಿವಕುಮಾರ್ ಪಿ, ಸಚಿನ್ ರಾಹುಲ್, ಶರಣು ಮಾತಾರಿ, ಈಶ್ವರ್ ಪಾಟೀಲ್, ವೆಂಕಟೇಶ್, ಪ್ರಭುದೇವ್ ಮಠಪತಿ, ಪ್ರವೀಣ್ ನಿಂಬಣ್ಣ ಸೇರಿದಂತೆ ಸರ್ವ ಸದಸ್ಯರು ಲಬೋ ಲಬೋ ಎಂದು ಬಾಯಿಗೆ ಬಡಿದುಕೊಂಡು ಕೂಗಾಡುವ ಮೂಲಕ ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಇವತ್ತು ನಮ್ಮ ಎಲ್ಲ ಸದಸ್ಯರು ಒಂದು ಹೋಳಿ ಹಬ್ಬವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಎಲ್ಲಾ ಸದಸ್ಯರು ಇದೊಂದು ಹಬ್ಬವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಮತ್ತು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕಲಬುರಗಿ ಬರುವಂತಹ ಎಲ್ಲಾ ಸದಸ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಮಾತು ಮುಗಿಸ್ತೀನಿ. ವಿದ್ಯುತ್ ಗುತ್ತಿಗೆದಾರ ಸದಸ್ಯರಿಗೆ ಇಂದು ಹೋಳಿ ಹುಣ್ಣಿಮೆ ಹಬ್ಬದ ನಿಮಿತ್ತವಾಗಿ ಎಲ್ಲರಿಗೂ ಒಂದು ಖುಷಿಯ ಒಂದು ಸಂಭ್ರಮ ದಿನಾಚರಣೆಯನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಒಂದು ಅಸೋಸಿಯೇಷನ್ ಎದುರುಗಡೆ ನಾವೆಲ್ಲರೂ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಹೋಳಿಯ ಹಬ್ಬದ ಒಂದು ಅತ್ಯಂತ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದು ಈಗ ಬಂದಂತ ಎಲ್ಲಾ ಸದಸ್ಯರು ಕೂಡ ಹಬ್ಬದ ಒಂದು ಶುಭಾಶಯಗಳನ್ನು ಕೋರುತ್ತಾ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮ ಒಂದು ಅಸೋಸಿಯೇಷನ್ ಕಡೆಯಿಂದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕಲಬುರಗಿ ಕಡೆಯಿಂದ ನಮ್ಮ ಮಾಧ್ಯಮ ಮಿತ್ರರು ಕೂಡ ಒಂದು ಹೋಳಿ ಹಬ್ಬದ ಒಂದು ಶುಭವನ್ನು ಕೋರುತ್ತಾ ನಮ್ಮ ಒಂದು ಸಂಭ್ರಮ ಒಂದು ಆಚರಣೆ ಇದೇ ತರ ಮುಂದುವರಿಯುತ್ತೆ ಮತ್ತು ಸದಾಕಾಲ ಇದೇ ತರ ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಅಂತ ಹೇಳುತ್ತಾ ನಿಮ್ಮ ಮಾಧ್ಯಮವರಿಗೂ ಮತ್ತು ಎಲ್ಲ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಕಲಬುರಗಿ ನಗರದ ಹೈಕೋರ್ಟ್ ಹತ್ತಿರದ ಶಾಂತಾ ಆಸ್ಪತ್ರೆಯ ಪಕ್ಕದಲ್ಲಿ ಇರುವ ಏಷ್ಯನ್ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಪರಸ್ಪರ ಬಣ್ಣ ಹಚ್ಚಿಕೊಂಡು ನೃತ್ಯ ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಿದರು. ಕಲಬುರಗಿ ನಗರದ ಹೈಕೋರ್ಟ್ ಹತ್ತಿರದ ಶಾಂತಾ ಆಸ್ಪತ್ರೆಯ ಪಕ್ಕದಲ್ಲಿ ಇರುವ ಏಷ್ಯನ್ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸಡಗರ ಸಂಭ್ರಮದಿಂದ ಪರಸ್ಪರ ಬಣ್ಣವನ್ನ ಹಚ್ಚಿಕೊಂಡು ಕುಣಿದು ಕುಪ್ಪಳಿಸುವ ಮೂಲಕ ಹೋಳಿ ಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ಪರವಾಗಿ ಪದ್ಮಾ ಪಾಟೀಲ್ ಅವರು ಹೋಳಿ ಹಬ್ಬದ ಸಂಭ್ರಮದ ಕುರಿತು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಸಮಸ್ತ ನಾಡಿನ ಜನತೆಗೆ ಕಲಬುರಗಿಯ ಏಷ್ಯನ್ ಗ್ರೀನ್ ಪಾರ್ಕಿನ ಕಡೆಯಿಂದ ಹ್ಯಾಪಿ ಹೋಲಿ ಬಣ್ಣದ ಹಬ್ಬ ಎಲ್ಲರಿಗೂ ಜೀವನದಲ್ಲಿ ಬಣ್ಣವನ್ನ ತರಲಿ ಅಂತೇಳಿ ಇವತ್ತು ಏಷ್ಯನ್ ಗ್ರೀನ್ ಪಾರ್ಕ್ ಆದಾಗಿನಿಂದ ಪ್ರಪ್ರಥಮ ಬಾರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ನಮ್ಮ ಕುಟುಂಬದಲ್ಲಿ ಬಣ್ಣ ಬಣ್ಣ ಆಗಿ ಜೀವನವನ್ನ ಸಾಗಿಸ್ಲಿಕ್ಕೆ ಎಲ್ಲರ ಕುಂದುಕೊರತೆಗಳನ್ನ ಮುಚ್ಚು ಹಾಕಿ ಇವತ್ತೆಲ್ಲರೂ ಒಗ್ಗಟ್ಟಿನಿಂದ ಹ್ಯಾಪಿ ಹೋಲಿ
रंग बरसे भीगे चुनर वाली रंग बरसे रंग बरसे भीगे चुनर वाली रंग बरसे ಕಲಬುರಗಿ ನಗರದ ಆಳಂದ ಕಾಲೋನಿ ಬಡಾವಣೆಯಲ್ಲಿ ಇರುವ ಕಲಬುರಗಿ ಜಿಲ್ಲಾ ರಾಜಪೂತ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಸಿಂಗ್ ಸದ್ದಿವಾಲ್ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಬಣ್ಣದ ಓಕುಳಿಯ ಹೋಳಿ ಹುಣ್ಣಿಮೆ ಹಬ್ಬವನ್ನ ಆಚರಿಸಲಾಯಿತು. ಕಲಬುರಗಿ ನಗರದ ಆಳಂದ ಕಾಲೋನಿ ಬಡಾವಣೆಯಲ್ಲಿ ಇರುವ ಕಲಬುರಗಿ ಜಿಲ್ಲಾ ರಾಜಪೂತ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಸಿಂಗ್ ಸದ್ದಿವಾಲ್ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಇಡೀ ಮನೆಯನ್ನು ಬಣ್ಣ ಬಣ್ಣದ ಬಲೂನ್ಗಳಿಂದ ಶೃಂಗರಿಸಲಾಗಿತ್ತು. ಮೊದಲಿಗೆ ಸರದಿ ಸಾಲಿನಲ್ಲಿ ನಿಂತು ಎಲ್ಲಾ ಮಹಿಳೆಯರಿಗೂ ಸಾಂಪ್ರದಾಯಿಕವಾಗಿ ಹೋಳಿ ಹಬ್ಬದ ಬಣ್ಣಗಳನ್ನು ಹಚ್ಚಲಾಯಿತು. ನಂತರ ಸಕ್ಕರೆ ಸರಗಳನ್ನ ಹಾಕಲಾಯಿತು. ವೃತ್ತ ಮಾಡುವ ಮೂಲಕ ಎಲ್ಲಾ ಮಹಿಳೆಯರು ಸಡಗರ ಸಂಭ್ರಮದಿಂದ ನೃತ್ಯ ಮಾಡುವ ಮೂಲಕ ಹೋಳಿ ಹಬ್ಬವನ್ನ ಆಚರಿಸಿದರು. सबको पहले गुलबर्गा वासियों और भारतवासियों को हैप्पी होली, और आप मीडिया वालों को भी हैप्पी होली। हम सभी मिलके आज हम लोग आलंद कॉलोनी में आज बहुत खुशी से ये पर्व पूर्व हमारा ये त्योहार मना रहे हैं। आपके माध्यम से हम पहुंचा रहे हैं कि हम लोग सब इस त्योहार, हम राजपूत समाज के हैं ये सारे लोग, हम लोग सभी से विनती है कि हर त्योहार अपने अपने हित में रह के त्योहार करे। बस मैं इतना चाहती हूँ। मैं अनीता सिंह सद्दीवाल, नमस्ते। ಕಲಬುರಗಿ ನಗರದ ಮಾಕಾ ಲೇಔಟ್ ಬಡಾವಣೆಯಲ್ಲಿಯೂ ಸಹ ಇಂದು ಸಡಗರ ಸಂಭ್ರಮದಿಂದ ಮಹಿಳೆಯರು ಮತ್ತು ಮಕ್ಕಳು ಪರಸ್ಪರ ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಅತಿ ವಿಜೃಂಭಣೆಯಿಂದ ಬಣ್ಣದ ಓಕುಳಿಯ ಹೋಳಿ ಹುಣ್ಣಿಮೆ ಹಬ್ಬವನ್ನ ಸಂಭ್ರಮಿಸಿದರು. ಕಲಬುರಗಿ ನಗರದ ಮಾಕಾ ಲೇಔಟ್ನಲ್ಲಿಯೂ ಸಹ ಬಹು ವಿಜೃಂಭಣೆಯಿಂದ ಬಡಾವಣೆಯ ಮಹಿಳೆಯರು ಮತ್ತು ಮಕ್ಕಳು ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಂಡು ಸಂತೋಷದಿಂದ ಹೋಳಿ ಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಕೀರ್ತಿ, ಜ್ಯೋತಿ, ಭೌರಮ್ಮ, ಶಾರದಾ, ಮಹಾನಂದ, ಸುಷ್ಮಿತಾ, ಮಲ್ಲಮ್ಮ, ಗೌರಿ, ಗೀತಾ, ರೇಣು, ಸಾನ್ವಿ, ಸ್ಮಿತಾ ಸೇರಿದಂತೆ ಬಡಾವಣೆಯ ಇತರೆ ಅನೇಕ ಜನ ಮಹಿಳೆಯರು ಭಾಗವಹಿಸಿದ್ದರು. ಎಲ್ಲರೂ ಮೈಮರೆತು ನೃತ್ಯ ಮಾಡುವ ಮೂಲಕ ಹೋಳಿ ಹಬ್ಬದ ಸಂತೋಷವನ್ನ ಹಂಚಿಕೊಂಡರು.
ಕಲಬುರಗಿ ನಗರದ ಚನ್ನವೀರನಗರ ಬಡಾವಣೆಯಲ್ಲಿ ಮಕ್ಕಳು ಕುಣಿದು ಕುಪ್ಪಳಿಸಿ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಳ್ಳುವ ಮೂಲಕ ನೃತ್ಯ ಮಾಡಿ ಹೋಳಿ ಹಬ್ಬವನ್ನ ಸಂಭ್ರಮಿಸಿದರು. ಕಲಬುರಗಿ ನಗರದ ಚನ್ನವೀರನಗರ ಬಡಾವಣೆಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಹುಣ್ಣಿಮೆಯ ದಿನ ಕಾಮದಾನವನ್ನ ಮಾಡಲಾಯಿತು. ಮಾರನೆಯ ದಿನ ಬಡಾವಣೆಯ ಮಕ್ಕಳು ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸಿ ಹೋಳಿ ಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ಪ್ರಮುಖರಾದ ಮಂಜುನಾಥ್ ಕಂಬಾಳಿಮಠ್ ಮಾತನಾಡಿ, ಮಕ್ಕಳು ಒಬ್ಬರಿಗೊಬ್ಬರು ಬಣ್ಣ ಎರಚಿಕೊಂಡು ಆಟವಾಡುವುದನ್ನ ನೋಡುವುದೇ ಆನಂದ, ಇದರಿಂದ ಉತ್ಸಾಹ ಹೆಚ್ಚುತ್ತದೆ ಎಂದು ಹೇಳಿದರು. ಬಡಾವಣೆಯ ಮಕ್ಕಳಾದ ಪ್ರೇಮ್ ಕಂಬಾಳಿಮಠ್, ಕೇದಾರ್ನಾಥ್ ಸಿಂಧೆ, ಬದ್ರಿನಾಥ್ ಬಡದಾಳ್, ಸ್ವಸ್ತಿಕ್, ಖುಷಿ ಕಂಬಾಳಿಮಠ್, ಗಾಯತ್ರಿ, ಭಾಗ್ಯಶ್ರೀ ಸಿಂಧೆ, ಸ್ನೇಹಲತಾ, ಚಂದನ್, ಮನೀಶ್, ನಿತೇಶ್ ಸೇರಿದಂತೆ ಬಡಾವಣೆಯ ಮಕ್ಕಳು ಹಾಗೂ ಇತರರು ಬಣ್ಣ ಹಚ್ಚಿಕೊಂಡು ನೃತ್ಯಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ತಾಳಿಕೋಟೆಯ ರಾಜಪೂತ್ ಗಲ್ಲಿಯಲ್ಲಿ ಸಮಾಜ ಮತ್ತು ಬಡಾವಣೆಯ ಮಹಿಳೆಯರು ಸಡಗರ ಸಂಭ್ರಮದಿಂದ ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಹೋಳಿ ಹಬ್ಬವನ್ನ ಸಂಭ್ರಮಿಸಿದರು. ಇನ್ನು ಮಕ್ಕಳು ವಿಶೇಷವಾಗಿ ಹಲಿಗೆ ಬಾರಿಸುವ ಮೂಲಕ ಈ ಹೋಳಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ತಾಳಿಕೋಟೆಯ ರಾಜಪೂತ್ ಗಲ್ಲಿಯಲ್ಲಿಯೂ ಸಹ ಸಮಾಜದ ಹಾಗೂ ಬಡಾವಣೆಯ ಮಕ್ಕಳು ಮತ್ತು ಮಹಿಳೆಯರು ಒಬ್ಬರಿಗೊಬ್ಬರು ಬಣ್ಣ ಹಚ್ಚಿಕೊಂಡು ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಿಕೊಂಡರು. ವಿಶೇಷವಾಗಿ ಮಕ್ಕಳು ಹಲಿಗೆ ಬಾರಿಸುವ ಮೂಲಕ ಹೋಳಿ ಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಸುವರ್ಣಲತಾ, ಗೀತಾ ಜೀಜಿ, ಮುನ್ನಿ ಜೀಜಿ, ವಂದು, ಸಂತೋಷಿ, ಪ್ರಿಯಾ ಹಜೇರಿ, ಮಂಜು, ಮೀನಾ, ಗುಡ್ಡಿ ಭಾಬಿ, ರಾಣಿ, ಚಿಕ್ಕ ಮಕ್ಕಳಾದ ಪ್ರತಾಪ್ ಸಿಂಗ್, ಪವನ್ ಸಿಂಗ್, ಪೂನಂ, ಪ್ರೀತಂ ಸೇರಿದಂತೆ ಬಡಾವಣೆಯ ಬಂಧು ಮಿತ್ರರು ಉಪಸ್ಥಿತರಿರುವ ಮೂಲಕ ವಿಜೃಂಭಣೆಯಿಂದ ಬಣ್ಣದ ಓಕುಳಿಯ ಹಬ್ಬವನ್ನ ಆಚರಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing.
Come, heal and rediscover yourself. Arujava, where ancient wisdom meets modern wellness.